ಐಶ್ವರ್ಯ ಗೌಡ ಚಿನ್ನ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಕಾರು ಚಾಲಕನನ್ನ ವಿಚಾರಣೆಗೆ ಕರೆಯಲಾಗಿದೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಐಶ್ವರ್ಯ ಗೌಡ ಚಿನ್ನ ವಂಚನೆ ಕೇಸ್ಗೆ ಮೇಜರ್ ಡೆವಲಪ್ಮೆಂಟ್ ಇದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಾರು ಚಾಲಕನನ್ನ ವಿಚಾರಣೆಗೆ ಕರೆದಿದ್ದಾರೆ SP ಸಾಹೇಬ್ರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇವರನ್ನು ಯಾಕೆ ವಿಚಾರಣೆಗೆ ಕರೆದಿದ್ದಾರೆ, ಯಾವ್ಯಾವ ಅನುಮಾನಗಳು ಪೊಲೀಸರಿಗಿದೆ, ಎಲ್ಲ ಪ್ರಶ್ನೆಗಳು ಕೂಡ ಇದೆ. ತುಂಬಾ ಜನ ಈ ಪ್ರಕರಣದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಮಾಜಿ ಸಚಿವರನ್ನ ಕರೆದು ವಿಚಾರಣೆ ಮಾಡಬಹುದು ಅಂತ. ಬಿಕಾಸ್ ವ್ಯಾವಹಾರಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿತ್ತು, ಆಮೇಲೆ ಅನೇಕ ರೀತಿಯಲ್ಲಿ ಮಾತುಕತೆಗಳಿದ್ವು. ಮತ್ತೆ ಆರಂಭಿಕ ಹಂತದಲ್ಲಿ ಐಶ್ವರ್ಯ ಗೌಡ ಬಗ್ಗೆ ಕೇಳಿದಾಗ್ಲೆಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ನಿಧಾನಕ್ಕೆ ವಿನಯ್ ಕುಲಕರ್ಣಿ ಅವರು ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ರು. ಅಂದ್ರೆ ಇದರಲ್ಲೆಲ್ಲ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತೆಲ್ಲ ಹೇಳಿದ್ರು. ಬಟ್ ಇನ್ನೂ ಕೆದಕ್ತಾ ಹೋದಾಗ ಇನ್ವೆಸ್ಟಿಗೇಷನ್ ಅಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳು ಇವರಿಬ್ಬರ ಮಧ್ಯೆ ನಡೆದಿದೆ ಅನ್ನುವಂತಹ ಆಯಾಮದಲ್ಲಿ ತನಿಖೆ ಸಾಗ್ತಾ ಇತ್ತು. ಈಗ ಸದ್ಯಕ್ಕೆ ಅವರ ಕಾರು ಚಾಲಕನ ವಿಚಾರಣೆ ಆಗಿದೆ. ಆತ ಕೊಡುವಂತಹ ಮಾಹಿತಿ ಮೇರೆಗೆ ಮಾಜಿ ಸಚಿವರಿಗೂ ಸಂಕಷ್ಟ ಕಾದಿದೆಯಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ವಿನಯ್ ಕುಲಕರ್ಣಿ ಅವರ ಕಾರು ಚಾಲಕನನ್ನ ಯಾವ್ಯಾವ ಕಾರಣಕ್ಕೋಸ್ಕರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ? ಮಮತಾ, ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಬಹುತೇಕ ಕೊನೆ ಹಂತದ ತನಿಖೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಿ ಇದ್ದಂತ ಕಾರು ಐಶ್ವರ್ಯ ಗೌಡದ್ದು ಅನ್ನೋ ವಿಚಾರ ಗೊತ್ತಾಗಿತ್ತು. ಅನಂತರದಲ್ಲಿ ಪೊಲೀಸರು ಕೂಡ ಆತನ ಬಳಿ ಇದ್ದಂತ ಬೆಂಚ್ ಕಾರನ್ನ ವಶಕ್ಕೆ ಪಡೆದಿದ್ರು. ಆದ್ರೆ ಯಾವ ಕಾರಣಕ್ಕಾಗಿ ಐಶ್ವರ್ಯ ಗೌಡ ಅವರಿಗೆ ಕಾರ್ ಕೊಟ್ಟಿದ್ರು ಅನ್ನೋದು ಒಂದು ಪ್ರಶ್ನೆ ಉಳ್ಕೊಂಡಿತ್ತು. ಆನಂತರದಲ್ಲಿ ಈಗ ACP ಭರತ್ ಈಗ ಇವರು ಕಾರ್ ಚಾಲಕನಿಗೆ ನೋಟಿಸ್ ಕೊಟ್ಟಿದ್ರು. ಕಾರ್ ಚಾಲಕ ಏನಿದ್ದ ವಿನಯ್ ದಳವಾಯಿ ಅಂತೇಳಿ, ವೀರೇಶ್ ದಳವಾಯಿ ಅಂತ, ಅವರನ್ನ ಈ ವಿಚಾರಣೆಗೆ ಕರೆದಿದ್ರು. ಕರೆದಂತ ವೇಳೆಯಲ್ಲಿ ಆತ ಬೆಂಚ್ ಕಾರು ಹೇಗೆ ಇವ್ರ ಮನೆ ಹತ್ರ ಬಂತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನೀಡಿರುವಂತದ್ದು. ಆತನ ಸ್ಟೇಟ್ಮೆಂಟ್ ಪ್ರಕಾರ ಐಶ್ವರ್ಯ ಗೌಡ ಮಹಾರಾಷ್ಟ್ರಕ್ಕೆ ಒಮ್ಮೆ ಹೋಗ್ಬೇಕಾದ್ರೆ ಆನ್ ದ ವೇ ವಿನಯ್ ಕುಲಕರ್ಣಿ ಮನೆಗೆ ಭೇಟಿ ನೀಡಿರ್ತಾರೆ. ಅವ್ರ ಪರಿಚಿತರು ಅನ್ನೋ ಕಾರಣಕ್ಕಾಗಿ ಅವತ್ತು ಅವ್ರ ಮನೇಲಿ ಉಳ್ಕೊಂಡು ಮಾರನೇ ದಿವಸ ಹೋಗ್ಬೇಕಾದ್ರೆ ಅವ್ರ ಸೈಟ್ ಅಲ್ಲಿ ಹೋದ್ರು. ಹಾಗಾಗಿ ಅವ್ರು ಬಳಸ್ತಿದ್ದಂತ ಕಾರು ನಮ್ಮ ಮನೆಯ ಬಳಿ ಉಳ್ಕೋತು ಅನ್ನೋ ಮಾಹಿತಿಯನ್ನ ನೀಡಿರುವಂತದ್ದು. ಹಾಗಾಗಿ ಈಗಾಗಲೇ ಆ ಕಾರನ್ನು ಕೂಡ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಬಹುತೇಕ ಕೊನೆ ಹಂತಕ್ಕೆ ಬಂದು ಇನ್ನೊಂದು ವಾರಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಅಂತ. ಉಮೇಶ್, ಮಾಜಿ ಸಚಿವರಿಗೆ ಏನಾದ್ರೂ ಈ ಪ್ರಕರಣದಲ್ಲಿ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಬಿಕಾಸ್ ವಿಚಾರಣೆಗೆ ಒಳಪಡ್ತಾ ಇರೋದು ಅವರದೇ ಕಾರು ಚಾಲಕ. ಈಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಅದನ್ನು ಕ್ರಾಸ್ ವೆರಿಫೈ ಮಾಡೋ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಸೊ ಏನಾಗಬಹುದು ಅಂತ? ಮಮತಾ, ಈಗಾಗಲೇ ವಿನಯ್ ಕುಲಕರ್ಣಿ ಅವ್ರ ಬಳಿ ಅಂದ್ರೆ ವಿಚಾರಣೆಗೆ ಕರೆದಿಲ್ಲ, ಫೋನ್ ಮುಖಾಂತರ ಅವರನ್ನ ಮಾಹಿತಿ ಕೂಡ ಕೇಳ್ಕೊಂಡಿದ್ದಾರೆ. ಕೇಳಿದಂತ ವೇಳೆಯಲ್ಲಿ ಆಕೆ ನನಗೆ ಪರಿಚಯ, ಸ್ವಲ್ಪ ರಾಜಕೀಯ ವಿಚಾರಗಳಲ್ಲಿ ಫಂಕ್ಷನ್ಗಳಲ್ಲಿ ನನ್ನ ಜೊತೆ ಗುರ್ಸ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ಮುಖ ಪರಿಚಯ ಇದೆ. ಅದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ವ್ಯವಹಾರ ನಮ್ಮ ನಡುವೆ ನಡೆದಿಲ್ಲ ಅಂತ ಅವ್ರು ಈಗಾಗಲೇ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೂ ಕೂಡ ಐಶ್ವರ್ಯ ಗೌಡ ಬಳಸ್ತಿದ್ದಂತ ಕಾರು ವಿನಯ್ ಕುಲಕರ್ಣಿ ಮನೆಗೆ ಏಕೆ ಹೋಯ್ತು, ಅವರು ಯಾಕೆ ಇದನ್ನು ಯೂಸ್ ಮಾಡ್ತಿದ್ರು, ಇವರ ಮಧ್ಯೆ ನಡೆದಂತ ವ್ಯವಹಾರಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಿದ್ವು. ಆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ಪ್ರಾಥಮಿಕವಾಗಿ ತನಿಖೆ ನಡೆದಂತ ವೇಳೆಯೇ ಆಕೆಗೆ ನನಗೆ ಯಾವುದೇ ರೀತಿಯ ವ್ಯವಹಾರ ಇಲ್ಲ, ಅದ್ರ ಬದಲಾಗಿ ನಾವು ಅಂದ್ರೆ ಆಕೆ ಫಂಕ್ಷನ್ಗಳು ರಾಜಕೀಯವಾಗಿ MLA ಆಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಬೇರೆ ಬೇರೆ 3 ಪಕ್ಷಗಳ ನಾಯಕರ ಜೊತೆ ಗುರ್ಸ್ಕೊಂಡಿದ್ಲು. ಸಾಕಷ್ಟು ಫಂಕ್ಷನ್ಗಳು ಕೂಡ ನನ್ನ ಜೊತೆಗೆ ಭಾಗವಹಿಸಿದ್ದಾಳೆ ಹೊರತುಪಡಿಸಿ ಬೇರೆ ಯಾವ್ದು ವ್ಯವಹಾರ ಇಲ್ಲ ಅಂತ ಈಗಾಗಲೇ ಮಾಜಿ ಸಚಿವರು ಅದನ್ನ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಆ ನಂತರದಲ್ಲಿ ಈಗ ಅದು ಪ್ರೊಸೀಜರ್ ಪ್ರಕಾರ ಅವ್ರನ್ನ ವಿಚಾರಣೆಗೆ ಕರಿಬೇಕಾಗಿತ್ತು. ಆದ್ರೆ ಅವರ ಡ್ರೈವರ್ ಅನ್ನ ಈಗ ವಿಚಾರಣೆಗೆ ಕರೆದು ಆ ವಿಚಾರಣೆಯಲ್ಲಿ ಈ ಮಾಹಿತಿಯನ್ನು ನೀಡ್ಕೊಂಡಿರುವಂತದ್ದು. ಬೇರೆ ಯಾವುದೇ ರೀತಿ ವ್ಯವಹಾರ ಇಲ್ಲ, ಬದಲಾಗಿ ಮಹಾರಾಷ್ಟ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಮನೆಗೆ ಬಂದಿದ್ರು. ಅವತ್ತು ಹೋಗುವಾಗ ಫ್ಲೈಟ್ ಅಲ್ಲಿ ಹೋಗಿದ್ದ ಕಾರಣಕ್ಕಾಗಿ ಆ ಕಾರ್ ನಮ್ಮ ಬಳಿಯೇ ಉಳ್ಕೊಂಡಿತ್ತು. ಹಾಗಾಗಿ ಅದನ್ನ ಬಳಕೆ ಮಾಡ್ತಿದ್ವಿ ಅನ್ನೋ ಮಾಹಿತಿಯನ್ನ ಪೊಲೀಸರ ಮುಂದೆ ನೀಡಿರುವಂತದ್ದು. ಮಮತಾ, ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.